ಅಹಂಕಾರಕ್ಕೆ ಸಂಬಂಧಪಟ್ಟಂತೆ ಅಹಂಕಾರದ ಅಭಿಮಾನಿಗಳಾದ ಗರುಡಶೇಷ ರುದ್ರರ ಆ ಅಹಂಕಾರದ ವೈವಿಧ್ಯವನ್ನ ಈಗ ತಿಳ್ಕೊಳ್ಳೋಣ. ಗೀತಾ ತಾತ್ಪರ್ಯ 13ನೇ ಅಧ್ಯಾಯದಲ್ಲಿ ಅಹಂ ಕರ್ತೇತಿ ಪರಾತ್ಮ ಪ್ರೇರಿತಾ ಕ್ರಿಯಾ ಅಹಂ ಕರ್ತೇತಿ ಏನಾಸೌ ಜೀವೋ ಮಂಸ್ಯತ್ಯಸೌ ಶಿವ ಅಹಂಕಾರ ಇತಿ ಪ್ರೋಕ್ತಃ ಜೀವ ಅಹಂಕೃತಿ ಕೃದ್ಯತಃ. ಪರಮಾತ್ಮ ನಮ್ಮಿಂದ ಮಾಡಿಸುವ ಕ್ರಿಯೆಗಳನ್ನ ನಾನೇ ಮಾಡಿದ್ದೇನೆ ಅಂತ ನಾವೆಲ್ಲ ತಿಳ್ಕೊಳ್ತೇವಲ್ಲ, ಜೀವ ತಿಳ್ಕೊತಾನಲ್ಲ. ಹೀಗೆ ನಾನು ಮಾಡಿದ್ದೇನೆ ಅನ್ನುವ ಒಂದು ಅಹಂಕಾರ, ಅಂದ್ರೆ ನಾನು ಮಾಡಿದ್ದೇನೆ ಅನ್ನುವ ಅರಿವಾಗಲಿ, ನಾನು ಮಾಡಿದ್ದೇನೆ ನಾನೇ ಮಾಡಿದ್ದೇನೆ ಅನ್ನುವ ದುರಹಂಕಾರವಾಗಲಿ ಬರುವುದು ಆ ರುದ್ರನಿಂದ ಅಂತ ಗೀತಾ ತಾತ್ಪರ್ಯದಲ್ಲಿ ವರ್ಣಿಸ್ತಾರೆ. ರುದ್ರ ಅಹಂಕಾರ ಉದ್ದಿಷ್ಟ ಅಹಂಕಾರ ಶೇಷ ವೀಂದ್ರಾವಪಿ ವಿದ್ಬದ್ಧಿರಿತವು ಅಂತ ತಂತ್ರಸಾರದಲ್ಲಿ 3ನೇ ಅಧ್ಯಾಯದಲ್ಲಿ 132ನೇ ಶ್ಲೋಕದಲ್ಲಂತೂ ಉಲ್ಲೇಖ ಸ್ಪಷ್ಟವಾಗಿಯೇ ಇದೆ. ಈ ಅಹಂಕಾರದ ಬಗ್ಗೆ ಭಾಗವತ ತಾತ್ಪರ್ಯದಲ್ಲಿಯೇ 2ನೇ ಸ್ಕಂಧ ಇತ್ಯಾದಿ ಕಡೆಗಳಲ್ಲಿ ಬೇರೆ ಬೇರೆ ವರ್ಣನೆಗಳನ್ನು ನೋಡ್ತೇವೆ ಈ ಗರುಡಶೇಷ ರುದ್ರರ ಕುರಿತು. ಅದು ಕೂಡ ಪರಾಯ ಅಹಂಕಾರಾತ್ಮನೆ ಗರುಡಶೇಷ ರುದ್ರೇಭ್ಯೋ ನಮಃ ಅಂತ ನಾವು ಹೇಳುವಾಗ ನಮಗೆ ಅವಶ್ಯವಾಗಿ ಬರಬೇಕಾದಂತಹ ಅನುಸಂಧಾನಗಳನ್ನ ಸೂಚಿಸ್ತದೆ. ಭಾಗವತದ 2:5-24 ಈ ಭಾಗದಲ್ಲಿ ಮತ್ತೆ ಭಾಗವತ ತಾತ್ಪರ್ಯದಲ್ಲಿ ಅಲ್ಲೇ ಅಹಂಕಾರ ತತ್ವ ವೈಕಾರಿಕ ತೈಜಸ ತಾಮಸ ಅಂತ 3 ವಿಭಾಗಗಳನ್ನು ಕಂಡಿತು. ಸ್ವಹಂಕಾರ ಇತಿ ಪ್ರೋಕ್ತಃ ವಿಕುರ್ವನ್ ಸಮಭೂತ ತ್ರಿಧಾ ವೈಕಾರಿಕ ತೈಜಸಶ್ಚ ತಾಮಸಶ್ಚೇತಿ ಯದ್ಭಿದ ದ್ರವ್ಯಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ರೀತಿ ಪ್ರಭೋಹ. ಅವುಗಳ ಲಕ್ಷಣಗಳೇನು? ಈ ವೈಕಾರಿಕ ಅಹಂಕಾರ, ತೈಜಸ ಅಹಂಕಾರ ಮತ್ತು ತಾಮಸ ಅಹಂಕಾರದ್ದು ಅಂದ್ರೆ ದ್ರವ್ಯಶಕ್ತಿ, ಕ್ರಿಯಾಶಕ್ತಿ ಮತ್ತು ಜ್ಞಾನಶಕ್ತಿ ಅಂತ ವರ್ಣಿಸ್ತಾರೆ. ಈ ವೈಕಾರಿಕ ಅಹಂಕಾರದಿಂದ ರುದ್ರನಿಂದ ಅಭಿಮನ್ಯಮಾನವಾದ ವೈಕಾರಿಕ ಅಹಂಕಾರದಿಂದ ಹುಟ್ಟುವಂತವರು ದೇವತೆಗಳು, ಇಂದ್ರಿಯಾಭಿಮಾನಿ ದೇವತೆಗಳು. ಅವರಿಗೆ ವೈಕಾರಿಕ ದೇವತೆಗಳು ಅಂತಾನೆ ಹೇಳ್ತಾರೆ. ಯಾಕೆಂದ್ರೆ ಜ್ಞಾನ ಮತ್ತು ಕರ್ಮ ಎಂಬ ವಿಶಿಷ್ಟವಾದ ಕಾರ್ಯಗಳನ್ನ ಅವರು ಮಾಡುವಂತವರು. ವಿಶಿಷ್ಟ ಕಾರ್ಯಶಕ್ತಿತ್ವಾತ್ ದೇವಾಹ ವೈಕಾರಿಕಾಹ ಸ್ಮೃತಃ. ಅವ್ರನ್ನ ಹುಟ್ಟಿಸುವಂತಹ ಅಹಂಕಾರಕ್ಕೂ ಕೂಡ ವೈಕಾರಿಕ ಅಹಂಕಾರ ಅಂತಾನೆ ಹೆಸರು. ವಿ ಅಂದ್ರೆ ವಿಶಿಷ್ಟವಾದ್ದು, ಕಾರ್ಯ ಅಂದ್ರೆ ಮಾಡುವವರು ಅಂತ ಅರ್ಥ. ಮುಂದೆ ತೈಜಸ ಅಹಂಕಾರದ ಬಗ್ಗೆ ವರ್ಣಿಸ್ತಾರೆ. ಇಂದ್ರಿಯಗಳು ಜಾಜ್ವಲ್ಯಮಾನವಾಗಿರ್ತವೆ, ಪ್ರಕಾಶಮಾನವಾಗಿರ್ತವೆ. ಅತಿ ಜಾಜ್ವಲ್ಯಮಾನತ್ವಾತ್ ತೈಜಸಾನಿ ಇಂದ್ರಿಯಾಣ್ಯಪಿ ತಾಮಸಾನಿ ತು ಭೂತಾನಿ ಯತಸ್ತಾವನ್ ನತೋ ಭಯಂ ಇತಿ ಪದ್ಮಪುರಾಣದ ಮಾತು. ಇಂದ್ರಿಯಗಳು ಪ್ರಕಾಶಮಾನವಾಗಿರುವುದರಿಂದ ಅವುಗಳಿಗೆ ತೈಜಸ ಅಂತ ಹೆಸರು. ಇಂದ್ರಿಯಗಳು ಅಂದ್ರೆ ನಮ್ಮ ಹೊರಗಿನ ಈ ಕಣ್ಣು, ಕಿವಿ ಇತ್ಯಾದಿ ಗೋಳಕಗಳು ಇವಲ್ಲ, ಇದರೊಳಗಿರುವಂತಹ ಸೂಕ್ಷ್ಮವಾದಂತಹ ಭಾಗಗಳು ಅಂತ. ಆ ಇಂದ್ರಿಯಗಳನ್ನು ಹುಟ್ಟಿಸುವಂತಹ ಅಹಂಕಾರಕ್ಕೂ ಕೂಡ ತೈಜಸ ಅಹಂಕಾರ ಅಂತಾನೆ ಹೆಸರು. ಮುಂದೆ ತಾಮಸ ಅಹಂಕಾರದಿಂದ ಪಂಚಮಹಾಭೂತಗಳು ಹುಟ್ಟುತ್ತವೆ. ಪಂಚಮಹಾಭೂತಗಳಿಗೆ ಈ ಜಾಜ್ವಲ್ಯಮಾನತ್ವ ಅಂದ್ರೆ ಒಂದು ಪ್ರಕಾಶವೂ ಇಲ್ಲ, ಹಾಗೇನೆ ಜ್ಞಾನ ಕರ್ಮ ಎಂಬ ವಿಶಿಷ್ಟ ಕಾರ್ಯಕಾರಿತ್ವನೂ ಇಲ್ಲ. ಯತಸ್ತಾವನ್ ಮತ್ತು ಉಭಯ ಎರಡೂ ಅದಕ್ಕಿಲ್ಲದೆ ಇರೋದ್ರಿಂದ ಅದನ್ನು ತಾಮಸ, ಆ ಪಂಚಮಹಾಭೂತಗಳನ್ನು ತಾಮಸ ಅಂತ ಹೇಳ್ತಾರೆ. ಅವುಗಳನ್ನು ಹುಟ್ಟಿಸುವಂತ ಅಹಂಕಾರಕ್ಕೂ ಕೂಡ ತಾಮಸ ಅಹಂಕಾರ ಅಂತಾನೆ ಹೆಸರು. ಜ್ಞಾನೇಂದ್ರಿಯಗಳಿಗೂ ಅವುಗಳ ಅಭಿಮಾನಿಗಳಾದಂತಹ ದೇವತೆಗಳಿಗೂ ಕೂಡ ಜ್ಞಾನ ಕೊಡುವ ಶಕ್ತಿ ಬರುವುದು ಈ ವೈಕಾರಿಕ ಅಹಂಕಾರದಿಂದಲೇ. ವೈಕಾರಿಕ ಅಹಂಕಾರವನ್ನೇ ಸಾತ್ವಿಕ ಅಹಂಕಾರ ಅಂತ ಕೂಡ ಶಾಸ್ತ್ರದಲ್ಲಿ ಬೇರೆ ಕಡೆ ಹೇಳ್ತಾರೆ. ಕರ್ಮೇಂದ್ರಿಯಗಳಿಗೂ ಅವುಗಳ ಅಭಿಮಾನಿಗಳಿಗೂ ಕ್ರಿಯಾ ಮಾಡುವ ಶಕ್ತಿ ಬರುವುದು ತೈಜಸ ಅಹಂಕಾರದಿಂದ, ಅರ್ಥಾತ್ ರಾಜಸ ಅಹಂಕಾರದಿಂದ. ಪಂಚಭೂತಗಳಿಗೂ ಅವುಗಳ ಅಭಿಮಾನಿಗಳಿಗೂ ಶಕ್ತಿ ಬರುವುದು ತಾಮಸ ಅಹಂಕಾರದಿಂದ. ಜ್ಞಾನೇಂದ್ರಿಯಾಣಾಂ ದೇವಾನಾಂ ಜ್ಞಾನಶಕ್ತಿ ರುದೀರಿತ ಕ್ರಿಯಾ ಕರ್ಮೇಂದ್ರಿಯಾಣಾಂ ಚ ಭೂತಾನಾಂ ದ್ರವ್ಯಶಕ್ತಿತ ಅಂತ ಸ್ಕಂದ ಪುರಾಣದ ಮಾತು. ಇದೇ 2:5-24 ಭಾಗವತ ತಾತ್ಪರ್ಯ.
ಜ್ಞಾನೇಂದ್ರಿಯಗಳಲ್ಲಿ ಜ್ಞಾನ ಕೊಡುವ ಶಕ್ತಿ ಇದೆ, ಕರ್ಮೇಂದ್ರಿಯಗಳಲ್ಲಿ ಕರ್ಮ ಮಾಡುವ ಶಕ್ತಿ ಇದೆ. ಪಂಚಮಹಾಭೂತಗಳಲ್ಲಿ ಏನು ಶಕ್ತಿ ಇದೆ ಅಂತ ಅನ್ನೋದನ್ನ ಅಲ್ಲೇ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ನಾವು ನಮ್ಮ ಸುತ್ತಮುತ್ತಲು ಇರುವಂತಹ ಎಲ್ಲ ವಸ್ತುಗಳನ್ನು ಕೂಡ, ಕಟಪಟಾದಿ ವಸ್ತುಗಳನ್ನ, ಬಂಗಾರ, ಅಧಿಕಾರದ ವಸ್ತುಗಳು, ಇವೆಲ್ಲವನ್ನೂ ಕೂಡ ಸ್ಥಾನಮಾನದ ಪ್ರತೀಕಗಳಾದಂತಹ ವಸ್ತುಗಳು, ಅವೆಲ್ಲವನ್ನೂ ಕೂಡ ದ್ರವ್ಯ ಅಂತ ನಾವು ಕರಿತೇವೆ. ದ್ರವ್ಯ ಅಂತ ಯಾಕೆ ಕರಿತೇವೆ, ದ್ರವ್ಯ ಅನ್ನೋದ್ರ ಅರ್ಥ ಏನು, ಅದನ್ನ ಇಲ್ಲಿ ವರ್ಣಿಸ್ತಾರೆ. ದ್ರವ್ಯ ಅಂದ್ರೆ ದ್ರವ್ಯಂ ತು ದ್ರವಣ ಪ್ರಾಪ್ಯಂ ದ್ರಯೋಹೋ ವಿವದಮಾನಯೋಹೋ ಪೂರ್ವಂ ವೇಗಾಭಿಸಂಬಂಧಾತ್ ಆಕಾಶಸ್ತು ಪ್ರದೇಶತಃ ಇತಿ ಪ್ರಕಾಶ ಸಂಹಿತಾಯಾಮ್. ಇಬ್ಬರು ವ್ಯಕ್ತಿಗಳು ನಾ ಮೊದಲು ತಾ ಮೊದಲು ಅಂತ ಸ್ಪರ್ಧೆಯಿಂದ ಓಡಿ ಬಂದು ಆ ವಸ್ತುವನ್ನು ಮುಟ್ತಾರೆ. ಸಾಮಾನ್ಯವಾದ ಘಟಪಟಾದಿಗಳ ಬಗ್ಗೆ ಇಂಥ ಸ್ಪರ್ಧೆಯನ್ನು ನಡೆಯಲಿಕ್ಕಿಲ್ಲ. ಬಂಗಾರ, ಬೆಳ್ಳಿ, ನಿಧಿ, ಕನಕ ಮೊದಲಾದ ವಸ್ತುಗಳ ಬಗ್ಗೆ ಇಂಥ ಸ್ಪರ್ಧೆ ನಡೆಯುವುದು ನಮಗೆ ಗೊತ್ತಿದ್ದೇ ಇದೆ. ದ್ರವಣ ಪ್ರಾಪ್ಯಂ, ದ್ರವಣ ಅಂದ್ರೆ ಓಡುವಿಕೆ, ಸ್ಪರ್ಧೆ, ಅದರಿಂದ ಪ್ರಾಪ್ಯವಾದದ್ದೇ ದ್ರವ್ಯ. ದ್ರವಣೇನ ಪ್ರಾಪ್ಯತೆ ಇತಿ ದ್ರವ್ಯಂ ದ್ರಯೋಹೋ ವಿವಾದಮಾನಯೋಹ. ಇಬ್ಬರು ಇದು ನನಗೆ ಬೇಕು ಅಂತ ವಿವಾದ ಮಾಡುವಾಗ ಯಾರು ಮೊದಲು ಅದನ್ನು ಹೋಗಿ ಧಾವಿಸಿ ಪಡ್ಕೋತಾರೋ ಅವರಿಗೆ ಅದು ಸಿಗುತ್ತದೆ. ಪೂರ್ವ ವೇಗಾಭಿ ಸಂಬಂಧ, ಆ ವೇಗದಿಂದ ಸಿಗುವಂಥದ್ದು ಆ ವಸ್ತು, ಅದಕ್ಕಾಗಿ ಅದನ್ನ ದ್ರವ್ಯ ಅಂತ ಹೇಳ್ತಾರೆ. ಹೀಗೆ ನಾವು ನೋಡುವಂಥ ಎಲ್ಲಾ ವಸ್ತುಗಳಲ್ಲೂ ಕೂಡ ಆ ದ್ರವ್ಯತ್ವ ಇದೆ. ಭೂಮಿ, ಬಂಗಾರ, ಹೆಣ್ಣು ಇತ್ಯಾದಿ ಎಲ್ಲಾ ಸಂಪತ್ತುಗಳಲ್ಲೂ ಕೂಡ ಶರೀರ, ನಾನು ಹೇಳಿದ್ದು ಪಂಚಮಹಾಭೂತದಿಂದ ಹುಟ್ಟಿದಂತಹ ಶರೀರ, ಸ್ವತ್ತುಗಳು, ಪೊಸೆಷನ್, ಐಶ್ವರ್ಯ ಅಂತ ಏನಿದೆ, ಇವುಗಳೆಲ್ಲದರಲ್ಲೂ ಕೂಡ ಆ ಒಂದು ಶಕ್ತಿ ಇದೆ. ಯಾರು ಸ್ಪರ್ಧೆಯಿಂದ ಹೋಗಬಲ್ಲನೋ ಅವನು ಅದನ್ನು ತಗೋತಾನೆ. ಅದಕ್ಕಾಗಿ ಅವುಗಳೆಲ್ಲವನ್ನು ಕೂಡ ದ್ರವ್ಯ ಅಂತ ಹೇಳ್ತಾರೆ. ಇದೆಲ್ಲ ಅಲ್ಲಿ ಬಂದಿರುವುದು ಆ ತಾಮಸ ಅಹಂಕಾರದಿಂದ. ತಾಮಸ ಅಹಂಕಾರದಿಂದಲೇ ಮೂಲವಾಗಿ ವಸ್ತುಗಳಲ್ಲೇ ಅಂಥದ್ದೊಂದು ನಮ್ಮನ್ನ ಸ್ಪರ್ಧೆಗೆ ಪ್ರಚೋದಿಸುವಂಥ, ಇಲ್ಲಿ ಎಲ್ಲರಿಗಿಂತ ಮೊದಲು ನಾನು ಹೋಗಬೇಕು, ಹೋಗಿ ಅದನ್ನು ಪಡ್ಕೊಳ್ಬೇಕು ಅಂತ ನಮ್ಮನ್ನ ಜಿದ್ದಿಗೆ ಬೀಳಿಸುವಂತ ಒಂದು ಗುಣ ಇದೆ. ವಸ್ತುವಿನಲ್ಲೇ ಆ ಗುಣ ಬೇರೆ ಇದೆ. ತಾಮಸ ಅಹಂಕಾರದಿಂದ ಅದು ಬಂದಿದೆ. ದೇವತೆಗಳು ಅದಕ್ಕೆಲ್ಲ ಪ್ರೇರಕರಾಗಿ ಅದನ್ನು ನೋಡ್ತಾ ಇದ್ದಾರೆ. ಇಷ್ಟರ ಮೇಲೆ ನಾವು ಬೇರೆ ಯಾವತ್ತೂ ಕೂಡ ಅಹಂಕಾರದಿಂದ ತೊಲಾಡ್ತಾ ಇರುವಂಥವ್ರು, ಅನೇಕ ಕಲುಷಗಳನ್ನ ಮನಸ್ಸಿನಲ್ಲಿ ತುಂಬಿಕೊಂಡವರು, ಅದೆಲ್ಲವೂ ಸೇರಿ ಯಾವತ್ತೂ ಮಣ್ಣು, ಹೊನ್ನು, ಹೆಣ್ಣು ಇತ್ಯಾದಿಗಳಿಗಾಗಿ ಪ್ರಬಲವಾದ ಸ್ಪರ್ಧೆ ಜಗತ್ತಿನಲ್ಲಿ ನಡೆಯುವಂತೆ ಮಾಡ್ತವೆ ಅಂತ ತಿಳ್ಕೊಳ್ಬೇಕು. ಭಾಗವತ ಮತ್ತು ಭಾಗವತ ತಾತ್ಪರ್ಯಗಳಲ್ಲಿಯೇ 3:27-27ರಲ್ಲಿ ಆ ಅಹಂಕಾರದ ಅಭಿಮಾನಿಯಾದಂತಹ ಶೇಷನ ಬಗ್ಗೆ ಒಂದಿಷ್ಟು ವಿವರಗಳನ್ನು ಹೇಳ್ತಾರೆ. ಸಹಸ್ರಶಿರಸಂ ಸಾಕ್ಷಾದ್ಯಮನಂತಂ ಪ್ರಚಕ್ಷತೆ ಸಂಕರ್ಷಣಾಖ್ಯಂ ಪುರುಷಂ ಭೂತೇಂದ್ರಿಯ ಮನೋಮಯಂ ಕರ್ತೃತ್ವಂ ಕರ್ಣತ್ವಂ ಚ ಕಾರ್ಯತ್ವಂ ಚೇತಿ ಲಕ್ಷಣಂ ಶಾಂತ ಘೋರ ವಿಮೂಢತ್ವ ಮಿತಿವಾ ಸ್ಯಾತ್ ಅಹಂಕೃತೆ ಅಂತ ಅದರ ಭಾಗ. 1000 ತಲೆಗಳುಳ್ಳಂತಹ ಸಂಕರ್ಷಣ ಅಂತ ಕರೆಯುವ ಸಂಕರ್ಷಣ ರೂಪಿಯಾದ ಭಗವಂತನಿಗೆ ಅಧಿಷ್ಠಾನನಾದಂತಹ ಈ ಶೇಷನೇ ಸೂಕ್ಷ್ಮಾಹಂಕಾರ, ಭೂತ ಇಂದ್ರಿಯ ಮನಸ್ಸುಗಳಿಗೆ ಕಾರಣ ಆಗಿ ಅದಕ್ಕೆ ಅಭಿಮಾನಿಯೂ ಕೂಡ ಆಗಿದ್ದಾನೆ. ಶಾಂತರೂಪೋ ಘೋರಪಿತ ಘೋರಃ ಕರ್ಣಸೃನ್ಮತಃ ತಾವಜ್ಞಾನಸ್ಯ ಅಪ್ರಕಾಶಾತ್ ಮೂಢೋ ಭೂತಪತಿ ಭೂತಪಿತಾ ಸ್ಮೃತಃ ತಿರೂಪೋಯಂ ಅಹಂಕಾರ ಶೇಷ ಇತ್ಯೇವ ಎಂಬಿದು ಇತಿ ನಿರ್ಣಯ. ಅದು ಅಲ್ಲೇ ಭಾಗವತ ತಾತ್ಪರ್ಯದಲ್ಲಿ. ವೈಕಾರಿಕ ಅಹಂಕಾರವೇ ಮನೋರೂಪವಾಗಿ ಪರಿಣಾಮ ಹೊಂದುತ್ತದೆ. ಆದ್ರಿಂದ ಆ ಕರ್ತೃತ್ವ ಅಂತನ್ನೋದು ಆ ವೈಕಾರಿಕ ಅಹಂಕಾರದ ಒಂದು ಲಕ್ಷಣ ಅಂತ ವರ್ಣಿಸ್ತಾರೆ. ತಾಮಸ ಅಹಂಕಾರವು ಭೌತಿಕ ದೇಹ ರೂಪವಾಗಿ ಪರಿಣಮಿಸ್ತದೆ. ತೈಜಸ ಅಹಂಕಾರ ಎಂಬುದು ಇಂದ್ರಿಯ ರೂಪವಾಗಿ ಪರಿಣಮಿಸ್ತದೆ. ಮನಸ್ಸು ಇದ್ರೇನೆ ಮನುಷ್ಯನಿಗೆ ತಾನು ಅನ್ನುವಂಥ ಒಂದು ಅಭಿಮಾನ. ಯಥೋ ಮನಸ್ಸಿ ಅಹಂಭಾವ ತಸ್ಮಾತ್ ಕರ್ತೃ ಮನಸ್ಮೃತಂ. ಅಹಂಭಾವ ಹುಟ್ಟುವುದು, ನಾನೆಂಬ ಅರಿವು ಹುಟ್ಟುವುದು,
ಅದು ಮುಂದೆ ದುರಹಂಕಾರವಾಗಿ ನಮ್ಮನ್ನು ಕಾಡುವುದು, ಎರಡೂ ಕೂಡ ಮನಸ್ಸಿನಿಂದಲೇ. ಜೀವನಿಗೆ ಕರ್ತೃತ್ವ ಅಂತಲೂ ಸ್ವಾಭಾವಿಕವಾಗಿಯೇ ಇರ್ತದೆ. ಅದು ನಾನು ಅನ್ನುವಂಥ ಒಂದು ಅಭಿಮಾನದಿಂದ ಅದರ ಬಗ್ಗೆ ಹೆಚ್ಚಿನ ಒಂದು ದುರಹಂಕಾರ ಅವನ ಮನಸ್ಸಿಗೆ ಬರ್ತದೆ ಅಂತ ಹೇಳ್ತಾರೆ. ದೇವತೆಗಳಿಗೆ ಜನಕವಾದಂತಹ ಈ ವೈಕಾರಿಕ ಅಹಂಕಾರ ಅಥವಾ ತೈಜಸ ಅಹಂಕಾರದ ಅಭಿಮಾನಿಯಾದ ಶೇಷನ ಒಂದು ರೂಪ, ಅದು ಶಾಂತರಾದ, ಅಂದ್ರೆ ಶಾಂತಿ ಅಂದ್ರೆ ಭಗವದ್ಭಕ್ತಿ, ಶಾಂತರು ಅಂದ್ರೆ ಭಗವದ್ಭಕ್ತಿ ಸಂಪನ್ನರಾದ ದೇವತೆಗಳನ್ನು ಹುಟ್ಟಿಸುವುದರಿಂದ ಅವನಿಗೆ ಶಾಂತತ್ವ ಅನ್ನೋದು ಅವನ ಲಕ್ಷಣವೂ ಹೌದು. ಶಾಂತರೂಪ ದೇವಪಿತ, ದೇವತೆಗಳಿಗೆ ಆತ ಪ್ರಿಯನಾಗ್ತಾನೆ. ಇಂದ್ರಿಯಾಭಿಮಾನಿಗಳಾದಂತಹ ದೇವತೆಗಳನ್ನು ಹುಟ್ಟಿಸ್ತಾನೆ. ಇಂದ್ರಿಯ ಜನಕನಾದಂತಹ ತೈಜಸ ಇಂದ್ರಿಯಗಳಿಗೆ ಜನಕವಾದಂತಹ, ಇದು ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಜನಕ, ಇದು ವೈಕಾರಿಕ ಅಥವಾ ಸಾತ್ವಿಕ ಅಹಂಕಾರ. ರಾಜಸ ಅಹಂಕಾರ ಅನ್ನುವುದು ಅಥವಾ ತೈಜಸ ಅಹಂಕಾರ ಎನ್ನುವುದು ಇಂದ್ರಿಯಗಳಿಗೆ ಜನಕ, ಅದು ಶೇಷನ ಮತ್ತೊಂದು ರೂಪ. ಘೋರವಾದ ಸಂಸಾರಕ್ಕೆ ಕಾರಣ, ಘೋರ ಕರ್ಣಸಕ್ ಮತಃ. ಈ ಸಂಸಾರವೇ ಒಂದು ಘೋರವಾದಂತಹ ಸಂಗತಿ. ಆ ಘೋರವಾದ ಸಂಸಾರದಲ್ಲಿ ಇಂದ್ರಿಯಗಳ ಮೂಲಕವೇ ನಾವು ತೊಡಗಬಹುದು. ಆದ್ರಿಂದ ಆ ತೈಜಸ ಅಹಂಕಾರಕ್ಕೂ ಕೂಡ ಘೋರತ್ವ ಅನ್ನುವುದೊಂದು ಲಕ್ಷಣ. ಪಂಚಮಹಾಭೂತಗಳ ಅಭಿಮಾನಿ ದೇವತೆಗಳಿಗೆ ಜನಕವಾದಂತಹ, ಪಂಚಮಹಾಭೂತಗಳಿಗೆ ಜನಕವಾದಂತಹ ತಾಮಸ ಅಹಂಕಾರದ ಅಭಿಮಾನಿಯಾದ ಶೇಷನ ಮತ್ತೊಂದು ರೂಪ. ಅದು ಇಂಥವೇನು ಜ್ಞಾನವನ್ನು ಪ್ರಕಟ ಮಾಡುವುದಿಲ್ಲ. ತಾವತ್ತು ಜ್ಞಾನಸ್ಯ ಅಪ್ರಕಾಶಾತ್. ಇಂದ್ರಿಯಗಳಾಗಲಿ ಇಂದ್ರಿಯಾಭಿಮಾನಿ ದೇವತೆಗಳಾಗಲಿ ಜ್ಞಾನವನ್ನು ಪ್ರಕಟ ಮಾಡಬಲ್ಲರು. ಆದರೆ ಈ ತಾಮಸ ಅಹಂಕಾರ ಎಂಬುದು ಜ್ಞಾನವನ್ನು ಪ್ರಕಟ ಮಾಡುವುದಿಲ್ಲ. ಅದರಿಂದ ಅದಕ್ಕೊಂದು ಮೂಢತ್ವ ಅನ್ನುವುದು ಅದರ ಲಕ್ಷಣ. ತಾಮಸ ಅಹಂಕಾರದಲ್ಲಿ ಮೂಢತ್ವ ಇದೆ. ಮೂಢ ಭೂತಪಿತಾ ಸ್ಮೃತಃ. ಹೀಗೆ ವೈಕಾರಿಕ ತೈಜಸ ತಾಮಸ, ಸಾತ್ವಿಕ ಅರ್ಥಾತ್ ಸಾತ್ವಿಕ ರಾಜಸ ತಾಮಸ ಎಂಬ ರೂಪಗಳಿಂದ ಅಹಂಕಾರ ಅಭಿಮಾನಿಯಾಗಿ ಶೇಷ ಇರ್ತಾನೆ. ತ್ರಿರೂಪೋಯಂ ಅಹಂಕಾರ ಶೇಷ ಇತ್ಯೇವ ತಂ ವಿದುಹು. ಇದು ಭಾಗವತ ತಾತ್ಪರ್ಯ 3:27-27ರಲ್ಲಿ. ಭಾಗವತ ತಾತ್ಪರ್ಯದಲ್ಲಿ 11:24-6 ಸೃಷ್ಟಿಯನ್ನು ವರ್ಣನೆ ಮಾಡುವಂತಹ ಪ್ರಸಂಗ ಅದು. ಮುಖ್ಯ ಪ್ರಾಣ ಸೂತ್ರ ಅಂತ ಕರೆಸ್ಕೊತಾನೆ, ನಮಗದೆಲ್ಲ ಗೊತ್ತಿದೆ. ಸೂತ್ರಾತ್ಮ ಸಮುದ್ದಿಷ್ಟ. ಸೂತ್ರ ಶಬ್ದನ ವಾಚ್ಯನಾದ ಮುಖ್ಯ ಪ್ರಾಣನಿಗೂ ಕೂಡ ವಿಷ್ಣು ಧಾರಕನಾದ್ರಿಂದ ಮುಖ್ಯವಾಗಿ ಅವನೇ ಸೂತ್ರ. ತಸ್ಯಾಪಿ ಸೂತ್ರ ಭಗವಾನ್ ಧಾರಣಾದ್ ವಿಷ್ಣುರವ್ಯಯ. ಸೂತ್ರಪುತ್ರಸ್ತು ಅಹಂಕಾರ. ಸೂತ್ರಪುತ್ರ ಎಂಬ ಹೆಸರಿನ ವಾಯುವಿನ ಮಗನೇ ಈ ರುದ್ರ. ಅದಕ್ಕೆ ಅವನನ್ನ ಸೂತ್ರಪುತ್ರ ಅಂತ ಹೇಳ್ತಾರೆ. ಸೂತ್ರಪುತ್ರ ಅಲ್ಲ, ಸೂತ್ರಪುತ್ರ. ವಾಸುದೇವ ಮತ್ತು ಮಾಯಾ ಇವರಿಬ್ಬರಿಂದ ಹುಟ್ಟಿದಂಥ ಮಹತ್ತತ್ವದ ಅಭಿಮಾನಿಯಾದ ಬ್ರಹ್ಮ ಏನಿದ್ದಾನೆ, ಅವನಿಂದ ಮಹತ್ತತ್ವದ ಅಭಿಮಾನಿಯಾದಂಥ ವಾಯು ಹುಟ್ಟುತ್ತಾನೆ. ಬ್ರಹ್ಮನಿಂದ ವಾಯು ಹುಟ್ಟುತ್ತಾನೆ ಒಂದು ರೂಪದಿಂದ. ಬ್ರಹ್ಮನೂ ಕೂಡ ತಾನೂ ಸೂತ್ರನಾಮಕನಾಗಿ ತನ್ನಿಂದಲೇ ಇನ್ನೊಂದು ರೂಪದಿಂದ ಹುಟ್ಟುತ್ತಾನೆ. ದೇವತೆಗಳು ಇನ್ನೊಬ್ಬರಿಂದ, ಪರಮಾತ್ಮನಿಂದ, ತಮ್ಮಿಂದಲೇ ತಾವು ಉಳಿದ ದೇವತೆಗಳಿಂದ, ಹೀಗೆಲ್ಲ ಬೇರೆ ಬೇರೆ ರೀತಿಯಾಗಿ ಹುಟ್ಟುತ್ತಾ ಇರ್ತಾರೆ. ಆ ರೂಪದ ಬ್ರಹ್ಮದಿಂದ ಸೂತ್ರನಾಮಕನಾಗಿ ಬ್ರಹ್ಮ ಏನು ಹುಟ್ಟುತ್ತಾನಲ್ಲ, ಸೂತ್ರಾತ್ಮನ ಮಹಾಂಶ್ಚಾಪಿ ಸಹಜಾತಃ ಚತುರ್ಮುಖ. ಸೂತ್ರ ಶಬ್ದವಾಚ್ಯನಾದ ಚತುರ್ಮುಖನಿಂದ ಈ ಅಹಂಕಾರದ ಅಭಿಮಾನಿಯಾದಂಥ ಶೇಷ ಹುಟ್ಟುತ್ತಾನೆ. ರುದ್ರ ವಾಯುವಿನಿಂದ ಒಂದು ಬಾರಿ ಹುಟ್ಟುತ್ತಾನೆ, ಶೇಷದಿಂದ ಹುಟ್ಟುತ್ತಾನೆ, ಬ್ರಹ್ಮನಿಂದಲೂ ಹುಟ್ಟುತ್ತಾನೆ. ಅನಂತಾದಪಿ ರುದ್ರೋಭೂತ್. ಅನಂತ ಅಂದ್ರೆ ಶೇಷನಿಂದ ರುದ್ರ ಹುಟ್ಟುತ್ತಾನೆ. ಬ್ರಹ್ಮಣಶ್ಚೇತಿ ಸತ್ರಿಧ. ಬ್ರಹ್ಮನಿಂದ ಹುಟ್ಟುತ್ತಾನೆ, ಹಾಗೆ ವಾಯುವಿನಿಂದಲೂ ಕೂಡ ಹುಟ್ಟುತ್ತಾನೆ. ಸೂತ್ರ ಶಬ್ದವಾಚ್ಯನಾದ ವಾಯುವಿನಿಂದ ಹುಟ್ಟುತ್ತಾನೆ. ಸೂತ್ರಪುತ್ರಸ್ತು ಅಹಂಕಾರ ಅಂತ ಹಿಂದೆ ಬಂದಿತ್ತು. ಹೀಗೆ 3 ಬಾರಿ ಆ ಜನ್ಮಗಳನ್ನ ತಳಿತಾನೆ. ಒಬ್ಬನೇ ಆದರೂ ಗುಣಭೇದದಿಂದ, ವೈಕಾರಿಕೋ ಬ್ರಹ್ಮದಸ್ತು. ಬ್ರಹ್ಮನಿಂದ ಹುಟ್ಟಿದವನು ವೈಕಾರಿಕ ಅಹಂಕಾರದ ಅಭಿಮಾನಿಯಾದವನು, ಸಾತ್ವಿಕ ಅಹಂಕಾರದು. ತೈಜಸೋ ವಾಯುವ ಸ್ಮೃತಃ. ರಾಜಸ ಅಹಂಕಾರ ಅಥವಾ ತೈಜಸ ಅಹಂಕಾರದಿಂದ ಹುಟ್ಟಿದವನು ವಾಯುವಿನಿಂದ ಹುಟ್ಟಿದವನು. ತಾಮಸಃ ಅನಂತದಿಶ್ಚೈವ. ತಾಮಸ ಅಹಂಕಾರದ ಅಭಿಮಾನಿಯಾದ ರುದ್ರನ ರೂಪ ಶೇಷನಿಂದ ಹುಟ್ಟಿತು. ಸಯೇಕೋ ಗುಣಭೇದತಃ. ಹೀಗೆ ಒಬ್ಬನೇ ಆದರೂ ಕೂಡ ಗುಣಭೇದದಿಂದಾಗಿ ಆತ ಬೇರೆ ಬೇರೆ ರೂಪಗಳನ್ನು ತಾಳ್ತಾನೆ ಅಂತ ಅಲ್ಲಿ ಭಾಗವತ ತಾತ್ಪರ್ಯ. ಚಿದಚಿದ್ ಯದ್ವಶೇ ಸರ್ವಂ ಸರುದ್ರ ಚಿದಚಿನ್ಮಯ. ಚಿದಚಿದಾತ್ಮಕವಾದ ಜಗತ್ತೆಲ್ಲವೂ ಕೂಡ ಅವನ ಅಧೀನದಲ್ಲಿದೆ. ಅವನು ಚಿದಚಿನ್ಮಯ.
ಚೇತನಾತ್ಮಕವಾದ ಪ್ರಪಂಚವೆಲ್ಲವೂ ಅವನ ಅಧೀನ. ರುದ್ರನ ಉಪಾಸನೆ ಇದು ಕೇವಲ ರುದ್ರಂದಲ್ಲ, ರುದ್ರ, ಶೇಷ, ಗರುಡ ಮೂವರ ಉಪಾಸನೆಯೂ ಕೂಡ ಹೀಗಾಗ್ತದೆ ಅಂತ ನಾವು ತಿಳಿದುಕೊಳ್ಬೇಕು. ಸರ್ವೇಷಾಂ ಮನಸೋನೇತ ಮನೋರೂಪ ಸ್ತ್ರಿಲೋಚನ ತದ್ವಶಃ ಸರ್ವದೇವಾಶ್ಚ. ಎಲ್ಲರ ಮನಸ್ಸಿಗೂ ಅವನ ನಿಯಾಮಕ, ಎಲ್ಲ ದೇವತೆಗಳು ಅವನ ಅಧೀನರು, ಅವನಿಂದಲೇ ಸುಖ ದುಃಖವನ್ನು ಪಡಿತಾರೆ ಅಂತ. ಹೀಗೆ ಆ ಭಾಗವತ ತಾತ್ಪರ್ಯದಲ್ಲಿಯೇ ಮತ್ತೊಂದು ಪ್ರಸಂಗದಲ್ಲಿ 11:23-56 ವರ್ಣಿಸ್ತಾರೆ. ಇಂಥ ಇಂಥ ರುದ್ರ ವಿಷ್ಣುವಿನ ಹೃದಯದಲ್ಲಿದ್ದಾನೆ ಅಂತ ಭಾಗವತ ತಾತ್ಪರ್ಯ ಮತ್ತು ಭಾಗವತಗಳು 6:4-46 ವರ್ಣಿಸ್ತವೆ. ತಪೋಮಯ ಹೃದಯಂ ಅಂತ. ತಪೋಭಿಮಾನಿಯಾದ ತಪೋಭಿಮಾನಿ ರುದ್ರಸ್ತು ವಿಷ್ಣುವಿನ ಹೃದಯ ಆಶ್ರಿತ. ವಿಷ್ಣುವಿನ ಹೃದಯದಲ್ಲಿ ಅವನಿದ್ದಾನೆ. ವಿದ್ಯಾಮಾನಿನಿಯಾದ ಪಾರ್ವತಿ ವಿಷ್ಣುವಿನ ಪೂರ್ಣ ಶರೀರದಲ್ಲಿಯೇ ಆಶ್ರಿತಳಾಗಿದ್ದಾಳೆ ಅಂತ ಅವರಿಬ್ಬರ ಒಂದು ವರ್ಣನೆಯಿಂದ ಭಾಗವತ ತಾತ್ಪರ್ಯದಲ್ಲಿ 6:4-46 ಕೂಡ ನೋಡ್ತೇವೆ. ಹೀಗೆ ಅಹಂಕಾರದ ಅಭಿಮಾನಿಗಳಾದಂತಹ ಗರುಡ ಶೇಷ ರುದ್ರರ ಪ್ರಸಂಗತಃ ಪಾರ್ವತಿ ದೇವಿಯ ಕೂಡ ವರ್ಣನೆ ಕೂಡ ಇಲ್ಲಿ ಇದೆ. ಈ ಭಾಗ ಇಲ್ಲಿಗೆ ಸಮಾಪ್ತವಾಗಿದೆ.